ಹೇಗೆ ತಿಳಿಸೋದು? ಇದೊಳ್ಳೆ ಆ ಕವಿರತ್ನ ಕಾಳಿದಾಸನ ಕತೆ ಆಯ್ತಲ್ಲ. ಅವನೇನು ಕಡಿಮೆ ಇಲ್ಲ ಗೊತ್ತಾ ನಿಮ್ಗೆ? ಅಂದು ಕಾಳಿದಾಸ ಆದವನು ಅವನ ಹೆಂಡತಿಯಿಂದ ಕವಿರತ್ನ ಅಂತ ಬಿರುದು ಪಡಲಿಲ್ಲದೆ. ನೀವೇನು ಈಗ ಕುರುಬೇಸು ಕುರುಬ ಆಗಿದ್ದೀರಾ. ಆದ್ರೆ ನನ್ನ ಮದುವೆ ಆದ್ಮೇಲೆ ನಾನು ನಿಮ್ಮನ್ನು ಸುಮ್ಮನೆ ಬಿಡ್ತೀನ? ಇಡೀ ನಾಡಿಗೆ ರಾಜನಾಗಿ ಮಾಡ್ತೀನಿ. ಈ ಮಾತು ಸತ್ಯ ಸತ್ಯ. ಈ ಮಾತು ಸತ್ಯವೇ? ನಾನು ನಂಬಲೆ? ಖಂಡಿತವಾಗಿಯೂ ನನ್ನ ಆಣೆ ನಿನ್ನ ಆಣೆ ಆ ದೇವಾಣೆಯಾಗಿ. ಆದ್ರೆ ಮದುವೆ ಮಾತ್ರ ನಮ್ಮ ಅಣ್ಣನ ಕೇಳೇ ಆಗೋದು. ಯಾರು ಬೇಡ ಅಂದ್ರು ಈ ಮಾತಿಗೆ ಮನಸ್ಪೂರ್ವಕವಾಗಿ ನಾನು ಒಪ್ಕೊಂಡಿದ್ದೀನಿ. ನೀ ಹೇಗಂತೀಯೋ ಹಾಗೆ ಆಯ್ತು. ಹಾಗಿದ್ರೆ ಈ ಸುಂದರ ಸಂಜೆಯಲ್ಲಿ ನಲ್ಲಯ್ಯನೊಡಗೂಡಿ ಸರಿಜೀನ ರಸವನ್ನ ಹೀರ್ತಾ ನಾವಿಬ್ಬರು ಮಿಲನಕ್ಕಾಗಿ ಒಂದು ಹಾಡನ್ನು ಹಾಡುವಲ್ಲ? ಅವಶ್ಯವಾಗಿ. ರಾಗದಿಂದ ತಂದನ ಭಾವದಿಂದ ತಂದನ ಪ್ರಪಂಚದಿಂದ ಅವಳ ಹಿಂದಿನ ಮತ್ತು ಕನಸೆಲ್ಲ ತರಲಿಲ್ಲ. ರಾಗದಿಂದ ತಂದನ ತಾಳದಿಂದ ತಂದನ ಅನುರಾಗ ಆಸೆಗಳಿಗೆ ಹೃದಯವು ಧೀರನ ಧೀರನ ರಾಗದಿಂದ ತಂದನ ತಾಳದಿಂದ ತಂದನ ಆಡಿಕೊಂಡು ಎಲ್ಲನ ಪ್ರೀತಿಯಿಂದ ನೋಡೋಣ. ಗುರುಗುರು ಧೂಳಾನ ಗುರುಗುರು ಬರ್ತು ಗುರುಗುರು ಧೂಳಾನ ಕತ್ತರ ಕರ್ತಬತ್ತು ಪ್ರತಿ ಪದವು ಮಧುರ ಕವನ ಪ್ರತಿ ಕ್ಷಣವು ಹೃದಯ ಮಿಲನ. ಪ್ರತಿದಿನ ಬರುತ್ತೇನ ರಾಗದಿಂದ ತಂದನ ತಾಳದಿಂದ ತಂದನ ಆಡುಕೊಂಡು ಎಲ್ಲನ ಪ್ರೀತಿಯಿಂದ ನೋಡೋಣ. ನನ್ನ ಪ್ರಪಂಚದ ತಂದ ಅವಳ ಇಂದಿನ
ಗಿರಿಗಿರದಿಲ್ಲ ನನ್ನ ಕರೆಕೊಡ್ತಕ್ಕೂ ಬೀರ ಹಾ ನೋಡು, ನಿನ್ನ ಆಸೆ ಅಂತೆ ನೀನು ಯಾವಾಗ ಮದುವೆ ಆಗ್ತೀಯ ಅಂತ ಆವಾಗಲೇ ಒಪ್ಪಿಗೆ ಕೊಟ್ಟಿದ್ದೀನಿ. ಆದರೆ ನನಗೊಂದು ಮಾತನ್ನ ನಡೆಸ್ಕೊಡ್ತೀಯ ತಾನೆ? ಏನು ಹೇಳಿ? ನೋಡು, ನಾನು ಶ್ರೀಮಂತಳು, ನೀನು ಬಡವ, ಹಾಗೆ ಹೀಗೆ ಅಂತ ಎಲ್ಲನ ಮನಸ್ಸಿಗೆ ಕಲ್ಪನೆ ಮಾಡಿಕೊಂಡು ತಲೆಯಲ್ಲಿ ತುಂಬಿಕೊಂಡು ಕಾರಣಕ್ಕೂ ಯಾರೇ ಒತ್ತಡ ಹಾಕಿದ್ರು ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ನನಗೆ ಮಾತು ಕೊಡ್ತೀಯ ಬೀರ? ಅವಶ್ಯವಾಗಿ. ನೋಡು, ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಕೂಡ ಎಂಥದೇ ದುಃಖ ದುಮ್ಮಾನಗಳು ಎದುರಾಗಿದ್ದು ಕೂಡ ನನ್ನ ಶ್ರೀಮತಿಯನ್ನು ತೊರೆದು ಹಾಕಿ ನೀನೇ ನನ್ನ ಉಸಿರು, ನನ್ನ ಜೀವ, ನನ್ನ ಆರಾಧ್ಯ ದೈವ ಅಂತ ನನ್ನ ಅಣ್ಣನ ಅರಮನೆಯನ್ನು ತೊರೆದು ನಿನಗೋಸ್ಕರ ಓಡೋಡಿ ಬರ್ತೀನಿ. ಆಯ್ತು, ನಡೆಯಿರಿ, ಮನೆಗೆ ಹಾಗಿದ್ರೆ ನಾನು ಇವತ್ತು ಮನೆಗೆ ಹೋಗಿ ನಾಡಿಗೆ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ನಾವಿಬ್ರು ನಿಮ್ಮ ಅಣ್ಣ ಹತ್ರ ಮಾತಾಡೋಣ. ಓಕೆ, ಸರಿ.